ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ತುಂಬ ದಿವಸದಿಂದ ವೀಡಿಯೋ ಹಾಕಲಿಲ್ಲ. 10 ದಿವಸ ಆಗ್ತಾ ಬಂತು. ಹಬ್ಬಕ್ಕೆ ಹಾಕಿದೆ ನಾನು ವೀಡಿಯೋ ಮತ್ತೆ ಹಾಕಲಿಲ್ಲ. ತುಂಬ ಜನ ಕೇಳ್ತಾ ಇದ್ರಿ ಯಾಕೆ ವೀಡಿಯೋ ಹಾಕಲಿಲ್ಲ ಅಂತ ಕಮೆಂಟಲ್ಲಿ ಕೇಳಿದ್ದೀರಾ. ಮತ್ತು ವೀಡಿಯೋಸ್ ರೆಗ್ಯುಲರಾಗಿ ಹಾಕಿ ಏನಾಯಿತು ಅನ್ನೋ ಥರ. ಸೊ ನಾನು ಕೂಡ ಒಂದು ತ್ರೀ ಡೇಸ್ ಬಿಫೋರ್ ಬಂದು ಹಾಕಿದ್ದೆ ಪೋಸ್ಟು. ಹೆಲ್ತ್ ಇಶ್ಯೂಸ್ ಇದೆ, ಸೊ ವೀಡಿಯೋಸ್ ಹಾಕ್ತೀನಿ ಅಂತ. ಏನು ದೊಡ್ಡದಾಗಿ ಏನು ಪ್ರಾಬ್ಲಮ್ ಏನಿಲ್ಲ. ಸೊ ನನಗೆ ಸ್ವಲ್ಪ ಜಾಸ್ತಿನೇ ಕೋಲ್ಡ್ ಆಗಿಬಿಟ್ಟಿತ್ತು. ವಾಯ್ಸ್ ಫುಲ್ಲಾಗೇ ಚೆನ್ನಾಗೇ ಇಲ್ಲ, ವಾಯ್ಸೇ ಇಲ್ಲ, ಇವಾಗಲೂ ಸರಿಯಾಗಿ ಬರಲಿಲ್ಲ. ತುಂಬ ಬೇಸಿ ಜಾಸ್ತಿ ಆಗಿಬಿಟ್ಟಿದೆ. 3-4 ಡೇಸಿಂದ ಸರಿಯಾಗಿ ನಾನು ಮಾತಾಡಲೇ ಇಲ್ಲ. ಸೊ ವಾಯ್ಸ್ ಸರಿ ಹೋಗಲಿ ಅನ್ನೋ ಕಾರಣಕ್ಕೆ ವೀಡಿಯೋಸ್ ಕೂಡ ಅನಿತಾ ಹೆಲ್ತ್ ಟಿಪ್ಸ್ ಚಾನಲ್ಗಂತೂ 13-14 ದಿವಸ ಆಗಿತ್ತು ವೀಡಿಯೋ ಹಾಕಿ. ಸೊ ಶ್ರೀಮತಿನ ಚಾನಲ್ಗೆ ಹಾಕಿ ಇವತ್ತಿಗೆ 10 ದಿವಸ ಏನೋ ಆಗ್ತಾ ಬಂತು. ಸೊ ಹಂಗಾಗಿ ನಾನು ವೀಡಿಯೋಸ್ ಹಾಕೋಕ್ಕೆ ಹೋಗಲಿಲ್ಲ. ವಾಯ್ಸೇ ಚೆನ್ನಾಗಿಲ್ಲ, ನಾನು ಏನು ವಾಯ್ಸ್ ಕೊಡಲಿ. ಮತ್ತು ವೀಡಿಯೋಸ್ ಕೂಡ ಅಷ್ಟೇ ಇದೆ, ವೀಡಿಯೋಸ್ ಇದೆ, ಬಟ್ ಪೋಸ್ಟ್ ಮಾಡೋಕ್ಕಾಗಲಿಲ್ಲ, ವಾಯ್ಸ್ ಓವರ್ ಮಾಡೋಕ್ಕಾಗಲಿಲ್ಲ. ನಾನು ವಾಯ್ಸೇ ಇಲ್ದಿರೋ ವೀಡಿಯೋ ಹೇಗಿರುತ್ತೆ. ಸೊ ಹಂಗಾಗಿ ನಾನು ಸ್ವಲ್ಪ ದಿವಸ ಒಂದು 10 ದಿವಸನೇ ಬ್ರೇಕ್ ತೊಗೊಂಬಿಟ್ಟೆ. ಸಾಲದೆ ನಾನು ಗುರುವಾರ ಬೇರೆ ನಾವು ಟ್ರಿಪ್ ಹೋಗಿದ್ವಿ. ಗುರುವಾರ ನೈಟ್ ಟ್ರಿಪ್ ಹೋದ್ವಿ. ಟ್ರಿಪ್ಪೆಲ್ಲ ಮುಗಿಸ್ಕೊಂಡು ಮನೆಗೆ ಬರೋಕ್ಕೆ ಸೋಮವಾರ ಬೆಳಗ್ಗೆ ಮನೆಗೆ ಬಂದ್ವಿ 7 ಗಂಟೆ ಅಷ್ಟೊತ್ತಿಗೆ. ಸೊ ಪಾಂಡಿಚೇರಿಗೆ ಹೋಗಿದ್ವಿ. ಪಾಂಡಿಚೇರಿಯಲ್ಲಿ ವೀಡಿಯೋಸ್ ಎಲ್ಲ ತೆಕ್ಕೊಂಡಿದ್ದೀನಿ. ಸುಮಾರು ಟೂರಿಸ್ಟ್ ಪ್ಲೇಸ್ ಎಲ್ಲನೂ ಎಕ್ಸ್ಪ್ಲೈನ್ ಮಾಡಿ ವಿಡಿಯೋ ಹಾಕ್ತೀನಿ ನಿಮಗೆ. ಒಂದು ಒಳ್ಳೆ ಪ್ಲೇಸ್ ಅದು. ಒಂದು 2 ದಿವಸಕ್ಕೋ 3 ದಿವಸಕ್ಕೆ ಮಕ್ಕಳನ್ನ ಕರ್ಕೊಂಡು ವೀಕೆಂಡ್ಗೆ ಹೋಗಿ ಬರೋ ಅಂಥ ಪ್ಲೇಸೇನೆ. ಸೊ ಹಬ್ಬದ ದಿವಸನೇ ಒಂಥರ ಕೋಲ್ಡ್ ಆಗಿತ್ತು ನನಗೆ. ಕಬ್ಬೆಲ್ಲ ಸ್ವಲ್ಪ ಜಾಸ್ತಿ ತಿಂದ್ಬಿಟ್ರು. ಹಾಗಾಗಿ ನನಗೆ ಕೋಲ್ಡ್ ಸಿಕ್ಕಾಪಟ್ಟೆ. ಅಲ್ಲಿ ವೆದರ್ ಚೇಂಜ್ ಆಯಿತು, ನೀರು ಚೇಂಜ್ ಆಯಿತು. ಹಾಗಾಗಿ ವಾಯ್ಸೇ ಇಲ್ಲ. ಹಾಗಾಗಿ ವೀಡಿಯೋ ಮಾಡಲಿಲ್ಲ, ಅಷ್ಟೇ. ಬ್ರೇಕ್ ತೊಗೊಂಡೆ ಫುಲ್ಲಾಗಿ. ಟ್ರೀಟ್ಮೆಂಟ್ ಎಲ್ಲ 2-3 ಸಲ ಹಾಸ್ಪಿಟ್ಲಿಗೆ ಹೋಗಿ ಬಂದು ಎಲ್ಲನೂ ಒಂದು ಸ್ವಲ್ಪ ಹಾಗಾಗಿ ಹೋಗ್ತಾ ಇದೆ. ಈಗ ಬ್ಯಾಕ್ ಟು ರುಟೀನ್ ಅನ್ನೋ ಥರ. ಯಾಕಂದರೆ ಹಾಸ್ಪಿಟ್ಲು, ಟ್ರಿಪ್ಪು, ಮನೆ ಕ್ಲೀನಿಂಗು ಮತ್ತು ಹಾಸ್ಪಿಟ್ಲು, ಮನೆ ಕ್ಲೀನಿಂಗು ಹಿಂಗೇ ಹೋಯಿತು. ಹೆಲ್ತ್ ಸರಿ ಮಾಡ್ಕೊಳ್ಳೋದ್ರಲ್ಲೇ ಟೈಮ್ ನನಗೆ ಸರಿಯಾಗಿ ಸ್ಪೆಂಡ್ ಮಾಡಿದ್ದೀನಿ. ಅದು ಬಿಟ್ಟು ವೀಡಿಯೋಸ್ಗೆಲ್ಲನೂ ಯಾವುದೇ ರೀತಿ ಯೋಚನೆ ಮಾಡಲಿಲ್ಲ. ವೀಡಿಯೋನೇ ಬೇಡ, ಒಂದು ಸ್ವಲ್ಪ ದಿವಸ ವಾಯ್ಸ್ ಎಲ್ಲ ಸರಿ ಹೋಗಲಿ, ಆಮೇಲೆ ಮಾಡ್ಕೊಳ್ಳೋಣ ಅಂತೇಳಿ ಕಮೆಂಟ್ಸ್ಗೂ ಕೂಡ ಸುಮಾರು ಕಮೆಂಟ್ಸ್ಗೆ ರಿಪ್ಲೈ ಮಾಡಿದೆ. ಬಟ್ ನಾನು ಜಾಸ್ತಿ ಹಾಕೋಕ್ಕೆ ಹೋಗಲಿಲ್ಲ ಏನೂ. ಸೊ ಟ್ರಿಪ್ ಹೋಗಿದ್ರಿಂದ ವಾಯ್ಸ್ ಹಂಗೆ ಆಗಿರಬಹುದಾ ಅಂದರೆ ಹಬ್ಬ ದಿವಸದಿಂದನೇ ಹಂಗೆ ಆಗಿತ್ತು. ಒಂದು ಸ್ವಲ್ಪ ಸುಮಾರಾಗಿ ಸ್ಟಾರ್ಟ್ ಆಗಿತ್ತು. ಟ್ರಿಪ್ಗೆ ಹೋದ್ಮೇಲೆ ಇದ್ದಿದ್ದು ಅಧ್ವಾನ ಆಗೋಯಿತು. ಸೊ ಮನೆಗೆ ಬಂದಮೇಲೆ ಮನೆಯವ್ರಿಗೆ ಸ್ಟಾರ್ಟ್ ಆಯಿತು, ಮಕ್ಕಳಿಗೆ ಒಂದು ಸ್ವಲ್ಪ ಹಾಗೆ. ಈಗೆಲ್ಲನೂ ರಿಕವರ್ ಆಗಿದ್ದೀವಿ. ಹಾಗಾಗಿ ವೀಡಿಯೋಸ್ ಮಾಡೋಕ್ಕಾಗಲಿಲ್ಲ. ಏನು ತೊಂದರೆ, ನಿಮ್ಗೆ ಯಾಕೆ ವೀಡಿಯೋ ಹಾಕಲಿಲ್ಲ ಅನ್ನೋ ಥರ ಎಲ್ಲ ಕ್ವೆಶ್ಚನ್ ಮಾಡಿದ್ರಿ. ತೊಂದರೆ ಎಲ್ಲ ಏನೂ ಇಲ್ಲ, ನಾನು ಆರಾಮಾಗಿದ್ದೀನಿ. ಒಂದು ಸ್ವಲ್ಪ ವಾಯ್ಸ್ ಇವತ್ತು ಬೆಳಗ್ಗೆನೇ ಸುಮಾರಾಗಿತ್ತು. ಈಗ ಇನ್ನೊಂದು ಸ್ವಲ್ಪ ಪರವಾಗಿಲ್ಲ. ನಾಳೆ ಇನ್ನೂ ಸರ್ ಹೋಗುತ್ತೆ. ಸೊ ಬ್ಯಾಕ್ ಟು ಬ್ಯಾಕ್ ವೀಡಿಯೋಸ್ ಬರುತ್ತೆ ಇನ್ಮೇಲೆ. ಮನಿ ಸೇವಿಂಗಲ್ಲೂ ತುಂಬ ಜನ ಕೇಳಿದ್ರಿ, ಆಗ್ತಾನೇ ಇಲ್ಲ ನೀವು ವೀಡಿಯೋಸ್ ಅಂತ. ಸೊ ರಿಪೀಟೆಡಾಗೇ ಹಾಕೋದು ಬೇಡ, ಒಂದು ಸ್ವಲ್ಪ ಡಿಫ್ರೆಂಟಾಗಿರಲಿ ಅಂತ ಟ್ರಿಪ್ ವೀಡಿಯೋನೂ ಹಾಕ್ತೀನಿ ನಾನು. ಟ್ರಿಪ್ ವೀಡಿಯೋ ಕೂಡ ತುಂಬ ವೀಡಿಯೋಸ್ ಪೋಸ್ಟ್ ಮಾಡೋಣ ಅಂತ. ಬಟ್ ಅದು ತುಂಬ ವೀಡಿಯೋಸ್ ಮಾಡೋದು ಬೇಡ, ಒಂದು 2 ವೀಡಿಯೋದಲ್ಲಿ ಕವರ್ ಮಾಡಿಬಿಡೋಣ, ನಿಮಗೂ ಬೋರ್ ಆಗೋದು ಬೇಡ ಅಂತ ಸುಮ್ಮನೆ ಬಿಟ್ಟಿದ್ದೀನಿ. ಹಾಕ್ತೀನಿ ವೀಡಿಯೋಸ್, ರೆಗ್ಯುಲರಾಗಿ ಹಾಕ್ತೀನಿ. ನೆಕ್ಸ್ಟು ಒಳ್ಳೊಳ್ಳೆ ಪಾಯಿಂಟ್ಸ್ ಸಿಕ್ಕಿದ್ದಾವೆ ನನಗೆ ಮನಿ ಸೇವಿಂಗಿಗೆ. ನನಗೇನೆ ಹೌದಲ್ವಾ ಅನ್ನೋ ಥರ ಸುಮಾರು ವೀಡಿಯೋಸಲ್ಲಿ ನೋಡಿ, ಸುಮಾರು ವಿಷಯಗಳು ಓದಿ ಮನಿ ಸೇವಿಂಗಿಗೆ ಸುಮಾರು ವಿಷಯ ಗ್ಯಾದರ್ ಮಾಡಿ ಇಟ್ಕೊಂಡಿದ್ದೀನಿ. ಎಲ್ಲನೂ ನಿಮಗೆ ವೀಡಿಯೋಸಲ್ಲಿ ಪೋಸ್ಟ್ ಮಾಡ್ತೀನಿ. ನೆಕ್ಸ್ಟ್ ಬರುತ್ತೆ ವೀಡಿಯೋಸು. ಸೊ ಇವತ್ತು ಜಸ್ಟ್ 10 ಡೇಸ್ ಆಫ್ಟರ್ ಕ್ಯಾಮ್ರಾನೇ ಓಪನ್ ಮಾಡಿ ನನ್ನ ಫೇಸ್ ತೋರಿಸ್ತಾ ಇರೋದು. ಟ್ರಿಪ್ಪಲ್ಲೆಲ್ಲ ವೀಡಿಯೋ ಮಾಡಿದ್ದೆ, ಬಟ್ ನಿಮ್ಮ ಹತ್ರ ಮಾತಾಡಿನೇ ಈ ರೀತಿ ಯೂಟ್ಯೂಬ್ಗೆ ವೀಡಿಯೋ ಅಂತಲೇ ಇವತ್ತೇ ಮಾಡ್ತಾ ಇರೋದು. ಸೊ ತುಂಬ ದಿವಸನೇ ಆಗಿತ್ತು. ನನಗೇ ಹೊಸದಾಗಿ ವೀಡಿಯೋ ಮಾಡೋ ಥರ ಫೀಲ್ ಆಗ್ತಾಯಿದೆ. ಸೊ ನೆಕ್ಸ್ಟು ವೀಡಿಯೋಸ್ ಹಾಕ್ತೀನಿ ನಾನು. ಒಳ್ಳೊಳ್ಳೆ ವೀಡಿಯೋಸ್ ಬರುತ್ತೆ. ಈಗ ಗೋಲ್ಡ್ ರೇಟ್ ಎಲ್ಲ ಜಾಸ್ತಿ ಆಯಿತು. ಸೊ ಅದಕ್ಕೆ ತಕ್ಕ ಹಾಗೆ ವೀಡಿಯೋಸು. ಆ್ಯಂಡ್ ನೆಕ್ಸ್ಟು ಮನಿ ಸೇವಿಂಗ್ಗೆ, ಆ್ಯಂಡ್ ನೆಕ್ಸ್ಟು ಡೈಲಿ ರುಟೀನ್ ಮೋಟಿವೇಶ್ನಲ್ ಟಿಪ್ಸ್ ಎಲ್ಲನೂ ಇನ್ಮೇಲೆ ಹಾಕ್ತೀನಿ. ಸೊ ನನಗೆ ಹೆಲ್ತ್ಗೋಸ್ಕರನೇ ಈ ಯೂಟ್ಯೂಬ್ ಸ್ಟಾರ್ಟ್ ಮಾಡಿನೇ. ಶ್ರೀಮತಿನಿಗೆ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡೀನಿ. 4 ಇಯರ್ಸ್ ಆಯಿತು ಸಂಕ್ರಾಂತಿ ಹಬ್ಬಕ್ಕೆ. ಸೊ ನನಗೆ ಅದು 4 ಇಯರ್ಸಿಂದ ಈ ಟೈಮೇ ಇಷ್ಟು ಗ್ಯಾಪ್ ಬಿಟ್ಟಿರೋದು. ಮತ್ತು ಅನಿತಾ ಟಿಪ್ಸ್ ಚಾನಲ್ ಸ್ಟಾರ್ಟ್ ಮಾಡಿ ಕೂಡ ಆಲ್ಮೋಸ್ಟ್ 5 ಇಯರ್ಸ್ ಕಂಪ್ಲೀಟ್ ಆಗಿ 6 ಇಯರ್ಸ್ ನಡೀತಿದೆ. ಇವಾಗಲೇ ಇಷ್ಟು ಗ್ಯಾಪ್ ಅನ್ನೋದು ಬಿಟ್ಟಿದೆ. ಯಾಕಂದ್ರೆ ಯಾವಾಗಲೂ ವೀಡಿಯೋಸ್ ಆಗ್ತಿದೆ. ಅಟ್ಲೀಸ್ಟ್ 2 ಡೇಸ್ 3 ಡೇಸ್ ಅಷ್ಟೇ ಅಮ್ಮಮ್ಮ ಅಂದರೆ ನನಗೆ ಗ್ಯಾಪ್ ಆಗ್ತಿದ್ದು. ಬಟ್ ಈ ಸಲ ತುಂಬ ಲಾಂಗ್ ವೀಡಿಯೋ ಯೂಟ್ಯೂಬಲ್ಲಿ ಲಾಂಗಲ್ಲಿ ಲೀವ್ ತೊಗೊಂಬಿಟ್ಟು ಅನಿಸ್ತಾ ಇದೆ. ಸೊ ನೆಕ್ಸ್ಟ್ ಒಳ್ಳೊಳ್ಳೆ ವೀಡಿಯೋಸ್ ಹಾಕ್ತೀನಿ. ಹಾಗೆಯೇ ನಿಮ್ಗೆ ಯಾವ್ಯಾವ ರೀತಿ ವೀಡಿಯೋಸ್ ಬೇಕು ಅನ್ನೋದು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಅದಕ್ಕೆ ತಕ್ಕ ಹಾಗೆ ವೀಡಿಯೋಸನ್ನು ನಾನು ವಿಷಯಗಳನ್ನ ಗ್ಯಾದರ್ ಮಾಡಿ ಪೋಸ್ಟ್ ಮಾಡ್ತೀನಿ. ಸೊ ಹಾಗೆಯೇ ನನಗೆ ಮನಿ ಸೇವಿಂಗ್ ಯಾಕೆ ನಾನು ಹೇಳೋಕ್ಕೆ ಹಿಂದೆ ಮುಂದೆ ನೋಡ್ತೀನಿ ಅಂದರೆ, ಒಂದು ಬ್ಯಾಡ್ ಕಮೆಂಟ್ ಬಂದಿತ್ತು. ಸೊ ಸುಮಾರು ಜನ ಅದಕ್ಕೆ ಹೋಗಿ ಅವ್ರಿಗೆ ನೀವು ಸ್ವಲ್ಪ ಮಂಗಳಾರತಿ ಮಾಡಿದ್ದೀರಾ.
ಉಗಿದಿದ್ದೀರಾ ಅವ್ರಿಗೆ. ನಾನೇನು ಅವ್ರಿಗೆ ರಿಪ್ಲೈ ಎಲ್ಲ ಮಾಡಲೇ ಇಲ್ಲ, ನೀವೇ ರಿಪ್ಲೈ ಮಾಡಿದ್ದೀರಾ. ಸೊ ಕೆಟ್ಟದಾಗ ಕಮೆಂಟ್ಸ್ ಬರುತ್ತೆ. ಮನಿ ಸೇವಿಂಗ್ ವಿಡಿಯೋ ಹಾಕಿದ್ರೇ ತುಂಬ ಹಾರ್ಷಾಗಿ ಕಮೆಂಟ್ ಮಾಡ್ತಾರೆ, ಅದೊಂಥರ ಬೇಜಾರು. ಕಮೆಂಟ್ಸ್ ಆಫ್ ಮಾಡೋಕ್ಕೂ ನಂಗೆ ಇಷ್ಟ ಇಲ್ಲ. ಸೊ ಕಮೆಂಟ್ಸ್ ಆಫ್ ಮಾಡಿದ್ರೆ ನೀವು ಕೇಳೋ ಕ್ವೆಶನ್ಸ್ಗೆ ಆನ್ಸರ್ ಮಾಡೋಕ್ಕೂ ಆಗೋಲ್ಲ. ಹಾಗಾಗಿ ನಾನು ಸ್ವಲ್ಪ ಮನಿ ಸೇವಿಂಗ್ ವಿಡಿಯೋಸಿಂದ ಒಂಚೂರು ದೂರ ಉಳಿದೆ. ಹೇಳಿದ್ದೀವಿ ಸುಮಾರು ವಿಷಯ, ನಾನು ಅಳತೆಗೂ ಮೀರಿ ನಾನು ಜಾಸ್ತಿನೇ ಹೇಳಿದ್ದೀನಿ. ಯಾರೂ ಹೇಳಲೇ ಇಲ್ಲ. ಸಾಮಾನ್ಯ ಯೂಟ್ಯೂಬಲ್ಲಿ ನೀವು ಮನಿ ಸೇವಿಂಗ್ ಅಂತ ಹಾಕಿದ್ರೆ ನನ್ನಷ್ಟು ವಿಡಿಯೋಸ್ ಯಾರೂ ಮಾಡಲೇ ಇಲ್ಲ. ಪ್ರೆಗ್ನೆಂಟ್ ಲೇಡೀಸ್ಗೆ ಬೇಕಾಗಿರೋ ವೀಡಿಯೋಸ್ ಅಷ್ಟೇ ನನ್ನಷ್ಟು ಯಾರೂ ಮಾಡಲೇ ಇಲ್ಲ. ಹಾನೆಸ್ಟಾಗಿ ಪ್ರೌಡಾಗಿ ಫೀಲ್ ಆಗುತ್ತೆ ಇವೆಲ್ಲನೂ. ಸೊ ಕೆಲವೊಂದು ಮೋಟಿವೇಟ್ ನಮಗೂ ಬೇಕಲ್ವಾ. ಸೊ ಹಾಗಾಗಿ ಕೆಲವೊಂದು ವಿಷಯದಿಂದ ತುಂಬಾ ಒಂದು ದಿವಸ ಪೂರ್ತಿ ನೆಗೆಟಿವ್ ಆಗಿ ನನಗೆ ಫೀಲ್ ಆಗಿತ್ತು ಅದೊಂದು ವಿಡಿಯೋಗೆ ಬಂದಂಥ ಕಮೆಂಟು. ಸೊ ಬೇಜಾರಾಗುತ್ತೆ ಕೆಲವೊಂದು ನಮಗೂ ಎಲ್ಲೋ ಒಂದು ಕಡೆ. ಅದಕ್ಕೆ ತಕ್ಕ ಹಾಗೆ ಹೆಲ್ತ್ ಇಶ್ಯೂಸು, ಅದಕ್ಕೆ ತಕ್ಕ ಹಾಗೆ ಏನಾದರೂ ಮನೆ ಕೆಲಸ. ಸೊ ಯಾವುದೋ ಒಂದು ಬೇಜಾರಾಗಿ ಬಿಡಪ್ಪ ನೋಡೋಣ ಅನ್ನೋ ಥರ ಆಗೋಯಿತು. ಹಾಗಾಗಿ ವಿಡಿಯೋಸ್ ಮಾಡೋಕ್ಕಾಗಲಿಲ್ಲ, ಸಾರಿ. ಆದರೆ ಒಳ್ಳೆ ವಿಷಯಕ್ಕೋಸ್ಕರ ಕಾಯೋರು ಇರ್ತೀರ, ಆ ಒಳ್ಳೆ ವಿಷಯ ಹೇಳಿದ್ರೆ ಕೆಟ್ಟದಾಗ ಕಮೆಂಟ್ ಮಾಡೋರು ಇರ್ತಾರೆ. ಮೋಟಿವೇಶ್ನಲ್ ಆಗಿ ವೀಡಿಯೋಗೋಸ್ಕರ ವೆಯ್ಟ್ ಮಾಡ್ತಿರ್ತೀರ. ನಾನು ವ್ಲಾಗ್ಸ್ಗೋಸ್ಕರ ತುಂಬ ಜನ ವೆಯ್ಟ್ ಮಾಡ್ತಾ ಇರ್ತೀರ. ಗೋಲ್ಡ್ ವೀಡಿಯೋಸ್ಗೋಸ್ಕರ ವೆಯ್ಟ್ ಮಾಡ್ತಿರ್ತೀರ. ಬಟ್ ಗೋಲ್ಡ್ ಮನಿ ಅಂತ ಬಂದಾಗ ತುಂಬ ನೆಗೆಟಿವ್ ಆಗಿ ನನಗೆ ಕಮೆಂಟ್ಸ್ ಬರ್ತವೆ. ಸೊ ಅದೊಂದು ಬೇಜಾರು. ಒಡವೆ ವಿಷಯದಲ್ಲಾಗ್ಬೋದು, ಇಲ್ಲ ಗೋಲ್ಡ್ ವಿಷಯದಲ್ಲಾಗ್ಬೋದು, ಜಸ್ಟ್ ಗೋಲ್ಡ್ ಇನ್ವೆಸ್ಟ್ಮೆಂಟ್ಗೆ, ಇಲ್ಲ ಆಭರಣ ಚಿನ್ನ ತಗೊಳ್ಳೋ ವಿಷಯಕ್ಕೆ, ಮನಿ ಸೇವ್ ಮಾಡೋ ವಿಷಯಕ್ಕೆ, ನಾನು ಚಿಕ್ಕಣ ಮಾಡೋ ವಿಷಯಕ್ಕೆ, ಯಾವುದು ಪಾಸಿಟಿವ್ ಆಗಿ ನಾನು ಜನರಿಗೆ ಹೇಳ್ತೀನೋ ಅದಕ್ಕೆ ತಕ್ಕ ಹಾಗೆ ನನಗೆ ಬಾಣ ಹೇಗೆ ಉಲ್ಟಾ ಬರುತ್ತೆ ಅಂದರೆ, ನಾನು ಹೇಳೋದು ತಪ್ಪ ಹೌದಾ ಅನ್ನೋ ಥರ ನನ್ನ ಕಮೆಂಟ್ಸ್ ಬರ್ತವೆ. ಸೊ ನೋಡಿ, ನನಗೆ ಮಾತಾಡೋಕ್ಕೂ ಆಗ್ತಾಯಿಲ್ಲ. ತುಂಬ ದಮ್ ಹಿಡಿದು ಮಾತಾಡೋ ಥರ ಆಗಿದೆ ನನಗೆ ಹೆಲ್ತು. ಸೊ ಈಗ ವೆದರ್ ಬೇರೆ ಹೆಂಗಿರೋದ್ರಿಂದ ಸೊ ಒಂದು 2 days ಬಂದು ಕಮೆಂಟ್ ಆ ರೀತಿ ಬಂದಮೇಲೆ ಯಾಕೋ ಒಂಥರ ಬೇಜಾರಾಯಿತು. ಸೊ ಆ ಕಮೆಂಟ್ ನೋಡಿ ನಾನು ಯಾರಿಗೂ ಹೇಳಲೇ ಇಲ್ಲ ಕಮೆಂಟ್ ವಿಷಯ ಯೂಟ್ಯೂಬಲ್ಲಿ. ಈ ಕಮೆಂಟ್ ಬಂದು ಆಲ್ಮೋಸ್ಟ್ ನಾನು ಪ್ರೀವಿಯಸ್ಸಾಗಿ ಈ ವಿಡಿಯೋಗೆ ಪ್ರೀವಿಯಸ್ಸಾಗಿ ಒಂದು 2 ವೀಡಿಯೋಸಲ್ಲಿ ನೀವು ನೋಡಿರ್ಬೋದು ಮನಿ ಸೇವಿಂಗ್ ರಿಲೇಟೆಡಾಗಿ. ಸೊ ಅದಕ್ಕೆ ಬಂದಂಥ ಕಮೆಂಟ್ ಅದು. ನಾನು ಸ್ಪೆಷಲಾಗಿ ಹೇಳೋಕ್ಕೆ ಹೋಗಲ್ಲ, ಯಾಕಂದರೆ ಬೇಜಾರು. ಹೌದಾ ತಪ್ಪ ನಾವು ಹೇಳೋದು ಅನ್ನೋ ಥರ ಎಲ್ಲ ನಮಗೆ ಒಂಥರ ಬೇಜಾರಾಗುತ್ತೆ. ತಪ್ಪಿಲ್ಲ ಅಂದ್ರೂ ಎಲ್ಲೋ ಒಂದು ಕಡೆ ಒಂದು ಮೂಲೆಯಲ್ಲಿ ಮನಸ್ಸು ಹೇಳಬೇಡ ಬಿಡು ಏನಕ್ಕೆ ಹೇಳ್ತೀಯಾ ಅನ್ನೋ ಥರನೂ ಅನಿಸುತ್ತೆ. ನಾವೇನು ತಪ್ಪು ಹೇಳಲ್ವಲ್ಲ, ಒಳ್ಳೆಯದೇ ಹೇಳ್ತೀವಿ ಅಂತಲೂ ಒಂದು ಕಡೆ ಮನಸ್ಸು ಅನಿಸುತ್ತೆ. ಸೊ ಕೆಲವೊಂದು ಡಿಮೋಟಿವೇಟ್ ಆಗಿಬಿಟ್ಟು ನಾನು ಕೂಡ ಸ್ಟಾಪ್ ಮಾಡಿದೆ ವೀಡಿಯೋಸ್ ಮಾಡೋದಕ್ಕೆ. ಆದರೆ ಸ್ಟಾಪ್ ಮಾಡಿದೆ ಅಂದರೆ ಪರ್ಮನೆಂಟಾಗಿ ಅಂತಲ್ಲ, ದಿವಸ ಬ್ರೇಕ್ ತೊಗೊಂಡೆ, ಆಮೇಲೆ ಹಾಕೋಣ ಅಂತ ಅಷ್ಟೇ. ಸೊ ಪರ್ಟಿಕ್ಯುಲರಾಗಿ ಬಂದು ಈ ವಿಡಿಯೋಗೆ ಬಂದಂಥ ಕಮೆಂಟ್ ಅದು. ನೀವು ಈ ವಿಡಿಯೋ ನೋಡಿದರೆ ಇದು ಜನವರಿ 10ನೇ ತಾರೀಕು ಪೋಸ್ಟ್ ಮಾಡಿದ್ದು ನಾನು. ಸೊ ಹಣದ ವಿಷಯದಲ್ಲಿ ಈ ಸೀಕ್ರೆಟ್ ತುಂಬಾ ಮುಖ್ಯ, ನಾನು ಸೇವ್ ಮಾಡೋದು ನನ್ನ ಹಸ್ಬೆಂಡ್ಗೆ ಹೇಳ್ತೀನ, ಈ ರೀತಿ ವಿಡಿಯೋ ಬಂದು ನಾನು ಅವತ್ತು ಹಾಕಿದ್ದೆ. ಯಾಕಂದರೆ ಇದು ಬಂದು ತುಂಬ ಚೆನ್ನಾಗಿ ಕ್ವೆಶನ್ಸ್ ಕೇಳಿದ್ರಿ. ಹಸ್ಬೆಂಡ್ಗೆ ಹೇಳ್ತೀರಾ, ನೀವೇ ಸೀಕ್ರೆಟ್ ಮುಚ್ಚಿಡಿ ಅಂತೀರಾ ಹಣದ ವಿಷಯದಲ್ಲಿ, ನೀವೇ ಈ ಥರ ವೀಡಿಯೋಸ್ ಹಾಕ್ತೀರಾ, ನಿಮ್ಮ ಹಸ್ಬೆಂಡ್ ನೋಡಲ್ವಾ, ಆ ಥರ ಎಲ್ಲನೂ ಕೇಳಿದರು. ಸೊ ಇದಕ್ಕೆ ಪರ್ಟಿಕ್ಯುಲರಾಗಿ ಬಂದಂಥ ಕಮೆಂಟ್ ಅದು. ಕಮೆಂಟನ್ನ ನಾನು ಡಿಲೀಟ್ ಮಾಡಲಿಲ್ಲ, ಹಾಗೇ ಬಿಟ್ಟೆ. ಎಲ್ಲೋ ಒಂದು ಕಡೆ ಯಾರಿಗೋ ನಮ್ಮ ಕಂಡ್ರೆ ಇಷ್ಟ ಆಗಲ್ವೇನೋ, ಯಾಕಂದರೆ ಎಲ್ಲರನ್ನೂ ನಾವು ಸ್ಯಾಟಿಸ್ಫೈ ಮಾಡೋಕ್ಕಾಗಲ್ಲ ಅನ್ನೋದು ಮಾತ್ರ ನನಗೆ ಗೊತ್ತು. ಸೊ ನಾನು ದೊಡ್ಡದಾಗೇನು ವಿಷಯ ತೊಗೊಳ್ಳಿಲ್ಲ, ಬಟ್ ಎಲ್ಲೋ ಒಂದು ಕಡೆ ನಮಗೂ ಚುಚ್ಕೊಳ್ಳುತ್ತೆ, ನೋವಾಗುತ್ತೆ. ಎಷ್ಟೆಲ್ಲ ವಿಷಯಗಳನ್ನ ಗ್ಯಾದರ್ ಮಾಡಿ ಹಾಕ್ತೀವಿ, ಈ ರೀತಿ ಎಲ್ಲನೂ ಮಾಡ್ತಾರಲ್ಲಪ್ಪ ಅನ್ನೋದೊಂದು ಕಡೆ ಬೇಜಾರು. ಬಟ್ ಆ ಬೇಜಾರಿಂದ ನಾನು ಬೇಗನೆ ಹೊರಗೆ ಬರ್ತೀನಿ. ಸೊ ಅದು ದೊಡ್ಡ ವಿಷಯ. ಯಾಕಂದರೆ ಅದನ್ನೇ ನೆನೆಸಿ ಕುತ್ಕೊಳ್ತಾ ನಾನು ಇರಲ್ಲ. ಎಲ್ಲೋ ಒಂದು 2 ಅವರೋ ಇಲ್ಲ ಒಂದು ಅರ್ಧ ದಿನನೋ ಎಲ್ಲೋ ಆ ಕಮೆಂಟ್ ಮನ್ಸಿಗೆ ಬರ್ತಾನೇ ಇರುತ್ತೆ, ಮನ್ಸಿಗೆ ಬೇಜಾರಾಗ್ತಾನೇ ಇರುತ್ತೆ. ಆ ಟೈಮಲ್ಲಿ ಬಂದು ನನಗೇನು ಅಷ್ಟು ದೊಡ್ಡದಾಗಿ ನಾನು ತೊಗೊಳಕ್ಕೆ ಹೋಗಲ್ಲ. ಆ ಟೈಮಲ್ಲಿ ಬೇಜಾರಾಗುತ್ತೆ, ಒಂದು ಸ್ವಲ್ಪ ಹೊತ್ತು ಬಿಟ್ಟು ನಾನು ಹಾಗೇ ಸರೋಗ್ಬಿಡ್ತೀನಿ. ಸೊ ನಾನು ಇದು ಕಮೆಂಟ್ ವಿಷಯದಲ್ಲ ತಲೆ ಕೆಡಿಸ್ಕೊಳ್ಳಿಲ್ಲ. ಹರ್ಟ್ ಆಯಿತು, ಯಾಕೆ ಈ ರೀತಿ ಕಮೆಂಟ್ ಮಾಡ್ತಾರೆ, ನಾವೇನು ತಪ್ಪು ಮಾಡಿದ್ದೀವೋ, ತಪ್ಪು ಹೇಳಿದ್ದೀವೋ ಅನ್ನೋ ಥರ. ಸೊ ಓಕೆ, ಈ ಕಮೆಂಟ್ ಬಗ್ಗೆ, ಪರ್ಟಿಕ್ಯುಲರಾಗಿ ಈ ಕಮೆಂಟ್ ಬಗ್ಗೆ ನಿಮ್ಮ ರಿಯಾಕ್ಷನ್ ಏನು, ನಿಮ್ಮ ಒಂದು ಒಪಿನಿಯನ್ ಏನು ಅಂತ ನನಗೆ ಕಮೆಂಟ್ಸಲ್ಲಿ ತಿಳಿಸಿ. ಯಾಕಂದರೆ ಬೇರೆ ಸಪೋರ್ಟ್ ಅಂತ ಅನ್ನೋದು ಕಮೆಂಟ್ ಸೆಕ್ಷನ್ ಒಂದೇ, ನಿಮ್ಮ ಕಡೆಯಿಂದ ನನಗಿರೋ ಕನೆಕ್ಟಿವಿಟಿ. ಸೊ ಅದನ್ನು ಮಾಡಿ. ಓಕೆ, ಈ ವಿಡಿಯೋ ಅಷ್ಟೇ. ನಾನು ನಾಳೆಯಿಂದ ರೆಗ್ಯುಲರಾಗಿ ವೀಡಿಯೋಸ್ ಹಾಕ್ತೀನಿ. ವೀಡಿಯೋಸ್ ಇದೆ, ಒಳ್ಳೊಳ್ಳೆ ವಿಷಯಗಳಿದ್ದಾವೆ, ಸುಮಾರು ವ್ಲಾಗ್ಸ್ ಇದ್ದಾವೆ, ಮೋಟಿವೇಶ್ನಲ್ ಟಿಪ್ಸ್ ಇದ್ದಾವೆ, ಮನಿ ಸೇವಿಂಗ್ ಟಿಪ್ಸ್, ತುಂಬಾ ಐಡಿಯಾಸ್ ನನಗಿನ್ನ ಚೆನ್ನಾಗಿ ನಿಮ್ಗೆ ಹೇಳೋಕ್ಕೆ ನಾನು ಹುಡುಕ್ತೀನಿ, ನನಗೆ ಜಾಸ್ತಿ ತಿಳ್ಕೊಳ್ತೀನಿ. ಸೊ ಅದನ್ನು ಕೂಡ ನಿಮ್ಮ ಜೊತೆ ನಾನು ಹಂಚ್ಕೋತೀನಿ. ಓಕೆ ಫ್ರೆಂಡ್ಸ್, ಟೇಕ್ ಕೇರ್, ಬಾಯ್.